ಮರಿಗಳ ಮೇಲೆ ಹಾರಾಡುವ ಹದ್ದು. ಜೇಷಾಮ್ ಜಬುದೊರೆ. ಅಧ್ಯಾಯ 6. ಗೂಡನ್ನು ಕಲಕಿ ಗೂಡಿನ ಸೊಗಸನ್ನು ಕೆಡಿಸಿ ಹಾಕುವ ಹದ್ದು ಮರಿಗಳ ಮೇಲೆ ಬಹಳ ಪ್ರೀತಿಯಿಂದ ಹಾರಾಡುತ್ತದೆ. ಅವುಗಳ ಹತ್ತಿರವೇ ಸಂಚರಿಸುತ್ತದೆ. ಹದ್ದುಗಳ ಜೀವನ ಚರಿತ್ರೆಯನ್ನು ಪರಿಶೋಧಿಸುವ ವಿಜ್ಞಾನಿಗಳು ಹದ್ದು ಬಹಳ ಪ್ರೀತಿಯುಳ್ಳ ಪಕ್ಷಿ, ಬಹಳ ಅಕ್ಕರೆಯುಳ್ಳ ಪಕ್ಷಿ ಎಂದು ಅದನ್ನು ಕುರಿತು ವರ್ಣಿಸುತ್ತಾರೆ. ತಾಯಿ ತಮ್ಮ ಗೂಡನ್ನು ಕಲಕಿಬಿಟ್ಟಿತ್ತಲ್ಲ ಎಂದು ಕಳವಳಗೊಂಡಿರುವ ಮರಿಗಳನ್ನು ಆದರಿಸಿ ಸಂತೈಸಿ ಅವುಗಳ ಮೇಲೆ ಹಾರಾಡುತ್ತದೆ. ಪಕ್ಕದಲ್ಲಿಯೇ ಹಾರಾಡುತ್ತಿರುತ್ತದೆ. ತನ್ನ ರೆಕ್ಕೆಗಳನ್ನು ಅವುಗಳ ಮೇಲೆ ಚಾಚುತ್ತದೆ. ದೇವಮಗುವೆ, ಕರ್ತನು ಕೂಡ ಹೀಗೆಯೇ ನಮ್ಮನ್ನು ಸಂತೈಸುವ ಆದರಿಕನಾಗಿದ್ದಾನೆ ಎಂಬುದನ್ನು ನಾವು ಮರೆಯಬಾರದು. ಆತನು ಎಂದೆಂದಿಗೂ ನಾವು ಚಿಂತೆಯಿಂದ ಕುಗ್ಗಿ ಹೋಗಲು ಬಿಡುವುದಿಲ್ಲ. ಬಹಳ ಸೋತು ಹೋಗಿ ಕುಳಿತುಕೊಳ್ಳುವಾಗ ಆತನ ಪ್ರಸನ್ನತೆಯನ್ನು, ಕೃಪೆಯನ್ನು, ಹೊಸ ಬಲವನ್ನು ತರುತ್ತದೆ. ಯೇಸು ಈ ಭೂಮಿಯನ್ನು ಬಿಟ್ಟು ಹೋದಾಗಲೂ ಆತನ ಪ್ರಸನ್ನತೆಯು ಶಿಷ್ಯರನ್ನು ಬಿಟ್ಟು ಹೋಗಲಿಲ್ಲ. ಶಿಷ್ಯರು ಕಷ್ಟ ಸಂಕಟಗಳ ಮಧ್ಯೆ ನಡೆದಾಗಲೂ ಲೋಕದ ಅಂತ್ಯದವರೆಗೂ ಕರ್ತನು ಅವರೊಂದಿಗೆ ವಾಸಿಸಲು, ಅವರೊಳಗೆ ಚಲಿಸಲು ಪವಿತ್ರಾತ್ಮನನ್ನು ಸಹಾಯಕ್ಕಾಗಿ ಕಳುಹಿಸಿದನು. ಯೇಸು ಮೇಘರೂಢನಾಗಿ ಪರಲೋಕಕ್ಕೆ ಏರಿ ಹೋದರೂ ಕೂಡ ಆತನ ಪ್ರಸನ್ನತೆಯು ಮೊದಲು ಇದ್ದ ಹಾಗೆಯೇ ಈಗಲೂ ಇನ್ನು ಹತ್ತಿರವಾಗಿಯೇ ಇತ್ತು. ಮೊದಲು ಶರೀರಧಾರಿಯಾಗಿ ಅವರೊಂದಿಗೆ ಇದ್ದನು, ಆದರೆ ಈಗಲಾದರೂ ಆತ್ಮಿಕವಾಗಿ ಇನ್ನೂ ಸಮೀಪವಾಗಿ ಇರುವುದನ್ನು ಅವರು ಗ್ರಹಿಸಿದರು. ನಾನು ನಿನ್ನನ್ನು ಬಿಟ್ಟು ಅಗಲುವುದಿಲ್ಲ, ಕೈ ಬಿಡುವುದೂ ಇಲ್ಲ ಎಂದು ವಾಗ್ದಾನ ಮಾಡಿದನಲ್ಲ. ದೇವಮಗುವೆ, ಒಂದನ್ನು ಮರೆಯಬೇಡ. ಹದ್ದು ವ್ಯರ್ಥವಾಗಿ ತನ್ನ ಗೂಡನ್ನು ಕಲಕುವುದಿಲ್ಲ. ಹದ್ದಿಗೆ ಒಂದು ಉದ್ದೇಶ ಉಂಟು. ಅದು ಏಕೆ ಗೊತ್ತೇ? ಉನ್ನತ ಲೋಕದಲ್ಲಿ ತನ್ನ ಮರಿಗಳನ್ನು ಹಾರಲು ಅಭ್ಯಾಸ ಮಾಡಿಸುವುದಕ್ಕಾಗಿಯೇ. ಹಾಗೆಯೇ ಪರಲೋಕದ ತಂದೆಯು ಅನಾವಶ್ಯಕವಾಗಿ ಉದ್ದೇಶವಿಲ್ಲದೆ ನಿನ್ನ ಜೀವಿತದಲ್ಲಿ ಕಳವಳಪಡಲು ಬಿಡುವುದಿಲ್ಲ. ಕಷ್ಟ ಸಂಕಟಗಳನ್ನು ಅನುಮತಿಸುವುದಿಲ್ಲ. ಆತನು ನಿನ್ನ ಗೂಡನ್ನು ಕಲಕಲು ಒಂದು ಶ್ರೇಷ್ಠವಾದ ಉದ್ದೇಶ ಉಂಟು ಎಂಬುದನ್ನು ಮರೆಯಬೇಡ. ಮುಳ್ಳುಗಳು ನಿನ್ನನ್ನು ಚುಚ್ಚುವುದೇ? ಇಗೋ, ಕರ್ತನು ನಿನ್ನ ಮೇಲೆ ಚಲಿಸುವುದನ್ನು ನೀನು ಕಾಣುವಿ. ಗೂಡು ಕಲಕಲ್ಪಟ್ಟ ಸ್ಥಿತಿಯಲ್ಲಿ ಮುಳ್ಳುಗಳ ಮೇಲೆ ಕುಳಿತಿದ್ದ ಹದ್ದಿನ ಮರಿಗಳು ತಮ್ಮ ಮೇಲೆ ಹಾರಾಡುತ್ತಿರುವ ತಾಯಿಯ ರೆಕ್ಕೆಗಳನ್ನು ನೋಡುತ್ತವೆ. ಅವು ಎಷ್ಟು ಬಲವುಳ್ಳ ರೆಕ್ಕೆಗಳು! ತಾಯಿ ಗೂಡಿನ ಸುತ್ತಲೂ ಹಾರಾಡುತ್ತಿರುವುದನ್ನು ನೋಡಿದ ಮರಿಗಳಿಗೆ ಒಂದೇ ಸಂತೋಷ. ಮುಳ್ಳಿನ ವೇದನೆಯನ್ನು ಮರೆತು ತಾಯಿ ಹಕ್ಕಿಯು ಹಾರಾಡುತ್ತಿರುವ ಸೊಬಗನ್ನು ಕಂಡು ಅವು ಆನಂದಿಸುತ್ತವೆ. ನಾವು ಕೂಡ ಹೀಗೆಯೇ ಹಾರಿದರೆ ಎಷ್ಟು ಚೆನ್ನಾಗಿರುತ್ತದೆ ಎಂದು ಯೋಚಿಸುತ್ತೇವೆ. ತಾಯಿ ಹಕ್ಕಿ ಹೀಗೆ ಹಾರುವುದಾದರೆ ನಾವು ಕೂಡ ಹಾರಬಹುದಲ್ಲ? ನಾವು ಕೂಡ ರೆಕ್ಕೆಗಳನ್ನು ಚಾಚಿದರೆ ಹೇಗೆ ಎಂದೆಲ್ಲ ಅಂದುಕೊಂಡು ಗೂಡನ್ನು ಬಿಟ್ಟು ತಾಯಿಯಂತೆ ಹಾರಲು ಸಿದ್ಧವಾದವು. ಅನೇಕ ಕ್ರೈಸ್ತರು ಹೀಗೆ ಗೂಡು ಕಲಕಲ್ಪಡುವಾಗ ಬಹಳ ಸೋತು ಹೋಗುತ್ತಾರೆ. ಆ ಮುಳ್ಳುಗಳು ಹೀಗೆ ನಮ್ಮನ್ನು ಚುಚ್ಚುವುದಕ್ಕೆ ಕಾರಣ ನನ್ನ ಪಾಪಕ್ಕಾಗಿಯೇ ಎಂದು ನೆನೆಸುತ್ತಾರೆ. ಪಾಪಕ್ಕಾಗಿಯೇ ಕರ್ತನು ನನ್ನನ್ನು ಶಿಕ್ಷಿಸಿದ್ದಾನೆ ಎಂದುಕೊಳ್ಳುತ್ತಾರೆ.
ನನ್ನ ಪಾಪಕ್ಕಾಗಿಯೇ ನನ್ನ ಸುಖವನ್ನೆಲ್ಲ ಕರ್ತನು ತೆಗೆದು ನಾಶ ಮಾಡಿಬಿಟ್ಟನು. ಹೀಗೆಲ್ಲ ಯೋಚಿಸುವುದರಿಂದ ಅವರು ಆತ್ಮಿಕ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದೇ ಇಲ್ಲ. ಕರ್ತನ ಉದ್ದೇಶಗಳನ್ನು ಅವರು ಅರಿತುಕೊಳ್ಳುವುದೇ ಇಲ್ಲ. ಇದನ್ನು ಕುರಿತು ಯಾಕೋಬನು ಬರೆಯುವಾಗ, ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದೆಂದು ಎಣಿಸಿರಿ ಎಂದು ಆಲೋಚನೆ ಕೊಡುತ್ತಾನೆ. ಯಾಕೋಬ 1:2-3. ನನ್ನ ವೈಯಕ್ತಿಕ ಜೀವಿತದಲ್ಲಿ ಸಹ ಈ ರೀತಿಯ ಅನುಭವಗಳಲ್ಲಿಯೇ ಸಾಗಿದ್ದೇನೆ. ಮನೆಯಲ್ಲಿ ಮುದ್ದಿನ ಮಗನಾಗಿ ಬೆಳೆದೆನು. ತಂದೆಯ ಹಣದಿಂದ ಶಾಲೆಯ ಹಾಸ್ಟೆಲಿನಲ್ಲಿ ಸುಖವಾಗಿ ಸಂತೋಷವನ್ನು ಅನುಭವಿಸಿದೆನು. ಆದರೆ ನಾನು ಉದ್ಯೋಗವನ್ನು ಹುಡುಕಿ ಚೆನ್ನೈಗೆ ಬಂದ ನಂತರ ಕರ್ತನು ನನ್ನನ್ನು ನಡೆಸಿದ ರೀತಿಯಿಂದ ನನ್ನ ಮಾರ್ಗವನ್ನು ಕಂಡುಕೊಳ್ಳಲು ಸಾಧ್ಯವಾಯಿತು. ಉದ್ಯೋಗವನ್ನು ಹುಡುಕಿಕೊಂಡು ಅಲೆದಾಡಿದೆನು. ಒಂದು ಕೆಲಸವೂ ಸಿಗಲಿಲ್ಲ. ಹಸಿವು, ಉಪವಾಸ, ಹೋರಾಟಗಳು. ಒಂದು ಆಲಯದಲ್ಲಿದ್ದು ಆಲಯವನ್ನು ಶುದ್ಧಿ ಮಾಡುವುದರಲ್ಲಿ ಹಗಲು ರಾತ್ರಿ ಕಳೆದೆನು. ಅಲ್ಲಿ ಉಪದೇಶಗಳನ್ನು ಕೇಳಿದೆನು. ಸತ್ಯವೇದವನ್ನು ಆಸಕ್ತಿಯಿಂದ ತಿರುಗಿ ಓದಿದೆನು. ಆಳವಾದ ಪ್ರಾರ್ಥನೆಯ ಜೀವಿತದಲ್ಲಿ ಇಳಿದೆನು. ಆ ದಿನಗಳಲ್ಲಿ ನಾನು ಅನುಭವಿಸಿದ ಕಷ್ಟಗಳು ಅಲ್ಪ ಸ್ವಲ್ಪವಲ್ಲ. ನೆಮ್ಮದಿ ಇಲ್ಲದೆ, ಆದರಣೆ ಇಲ್ಲದೆ ಪರಿತಪಿಸಿದ ಆ ದಿನಗಳಲ್ಲಿ ಕರ್ತನ ವಾಕ್ಯಗಳು ನನ್ನನ್ನು ಸಂತೈಸಿದವು. ಲೋಕದ ಕಷ್ಟಗಳೆಂಬ ಮುಳ್ಳುಗಳು ಚುಚ್ಚುವಾಗ ಕರ್ತನು ನನ್ನ ಮೇಲೆ ಚಲಿಸಿದನು. ಒಂದು ಹೊಸ ವರ್ಷದ ಆರಾಧನೆಯಲ್ಲಿ ದಿಢೀರೆಂದು ಒಂದು ದರ್ಶನ ಉಂಟಾಗಿ, ಇಗೋ, ಹದ್ದು ರೆಕ್ಕೆಗಳನ್ನು ಚಾಚುವ ಹಾಗೆ ನಾನು ನನ್ನ ರೆಕ್ಕೆಗಳನ್ನು ನಿನ್ನ ಮೇಲೆ ಚಾಚುತ್ತೇನೆ ಎಂದು ಹೇಳಿ ಮಾತನಾಡಿದನು. ಕರ್ತನು ನನ್ನ ಮೇಲೆ ಚಲಿಸುವುದು ನನ್ನ ಆತ್ಮಕ್ಕೆ ಅರಿವಾಯಿತು. ಆತನ ಶಕ್ತಿಯುತವಾದ ರೆಕ್ಕೆಗಳನ್ನು ನೋಡಿದೆನು. ಆ ರೆಕ್ಕೆಗಳ ಕೆಳಗೆ ಆಶ್ರಯ ಪಡೆದೆನು. ಆತನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡೆನು. ಆ ದಿನಗಳಲ್ಲಿ ಯೆಶಾಯ ಪ್ರವಾದನೆಯ ಪುಸ್ತಕವನ್ನು ತಿರುಗಿ ಓದಿದಾಗಲೆಲ್ಲ ಕರ್ತನು ನನ್ನೊಂದಿಗೆ ಮಾತನಾಡುವುದನ್ನು, ನನ್ನ ಮೇಲೆ ಚಲಿಸುವುದನ್ನು ತಿಳಿದೆನು. ಹೌದು, ಆ ವಾಕ್ಯಗಳು ಎಷ್ಟು ಸುಂದರವಾದವುಗಳು! ಎಷ್ಟರ ಮಟ್ಟಿಗೆ ನನ್ನನ್ನು ಆಧರಿಸಿ ಸಂತೈಸಿತು! ಅಂದು ನಾನು ಕಲಿತ ಆತ್ಮಿಕ ಪಾಠಗಳು ಈಗ ನಾನು ಕರ್ತನ ಸೇವೆ ಮಾಡುವುದಕ್ಕೆ ಸಹಾಯಕವಾಗಿವೆ. ಆತ್ಮಿಕ ಪುಸ್ತಕಗಳನ್ನು ಬರೆಯಲು ನನಗೆ ಸಹಾಯಕವಾದವು. ದೇವಮಗುವೆ, ದೇವರ ಆತ್ಮನು ನಿನ್ನ ಮೇಲೆ ಚಲಿಸಿ ನಿನಗೆ ವಾಗ್ದಾನಗಳನ್ನು ಕೊಟ್ಟು ನಿನ್ನನ್ನು ನಿಶ್ಚಯವಾಗಿಯೂ ಆಧರಿಸುತ್ತವೆ, ಸಂತೈಸುತ್ತವೆ. ಆತನ ಚಲಿಸುವಿಕೆ ಎಷ್ಟು ಚೆಂದವಾದುದು! ಇಗೋ, ಆತನ ರೆಕ್ಕೆಗಳು ನಿನ್ನ ಕಡೆಗೆ ಚಾಚಿವೆ. ನೀನು ಇನ್ನೊಂದು ಆತ್ಮಿಕ ಜೀವಿತಕ್ಕೆ ಮುಂದುವರಿಯಬೇಕು. ಹದ್ದು ತನ್ನ ಮರಿಗಳ ಮೇಲೆ ಹಾರಾಡುವ ಮೊದಲ ಕಾರಣ ಮುಳ್ಳುಗಳಿಂದ ಮರಿಗಳಿಗೆ ತೊಂದರೆಯಾಗಬಾರದು. ಇನ್ನೊಂದು ಕಾರಣ, ಹದ್ದಿನ ಮರಿಗಳು ಪಾತಾಳವೆಂಬ ಭೂಮಿಯ ಕಡೆಗೆ ನೋಡದೆ ಅದರ ಕಣ್ಣುಗಳು ಉನ್ನತದ ಕಡೆಗೆ ನೋಡಬೇಕೆಂಬುದಕ್ಕಾಗಿಯೇ. ಕೆಳಗೆ ನೋಡಿದರೆ ಮರಿಗಳು ಭಯಪಡಬಹುದು, ಆದರೆ ತಾಯಿ ಹದ್ದನ್ನು ನೋಡಿದರೆ ಹಾರಬೇಕೆಂಬ ಉತ್ಸಾಹವು ಅವುಗಳಲ್ಲಿ ಉಂಟಾಗುವುದು. ಹಾಗೆಯೇ ಕರ್ತನೂ ಕೂಡ ಈ ಭೂಲೋಕದ ಕಾರ್ಯಗಳಿಂದ ನಮ್ಮ ಕಣ್ಣನ್ನು ಪರಲೋಕದ ಕಡೆಗೆ ತಿರುಗಿಸಿ
ನಿತ್ಯತ್ವದ ಕಾರ್ಯಗಳನ್ನು ನೋಡುವ ಹಾಗೆ ನಮ್ಮ ಕಣ್ಣುಗಳನ್ನು ಮೇಲಕ್ಕೆತ್ತಿ ನೋಡುವ ಹಾಗೆ ಮಾಡಲು ನಮ್ಮ ಮೇಲೆ ಚಲಿಸುತ್ತಾನೆ. ಆತನು ನಮ್ಮ ಮೇಲೆ ಚಲಿಸಿದ ಹಾಗೆಲ್ಲ ನಾವು ಈ ಲೋಕದವರಲ್ಲ ಎಂಬುದನ್ನು, ನಾವು ದೇವರ ಮಕ್ಕಳು ಎಂಬುದನ್ನು ಗ್ರಹಿಸಿಕೊಳ್ಳುತ್ತೇವೆ. ನಾವು ಬದುಕಿದರೂ ಸತ್ತರೂ ಕರ್ತನವರೇ, ನಡೆದರೂ ನಿಂತರೂ ಕರ್ತನವರೇ. ಕರ್ತನಿಗಾಗಿಯೇ ಜೀವಿಸುವವರು ನಾವು ಎಂಬುದನ್ನು ನಾವು ತಿಳಿಯುತ್ತೇವೆ. ತಾಯಿ ಹಕ್ಕಿ ತನ್ನ ಮರಿಗಳ ಮೇಲೆ ಹಾರಾಡುವಾಗ ಮರಿಗಳು ಅದನ್ನೇ ಗಮನಿಸಿ ನೋಡಿ ನಾವು ಕೂಡ ಹೇಗೆ ಹಾರಬೇಕೆಂಬುದನ್ನು ಕಲಿಯುತ್ತೇವೆ. ಅದು ಒಂದು ಸುಂದರವಾದ ಬೋಧನೆ. ಕ್ರಿಯೆಗಳಿಂದ ಹಾರುವುದನ್ನು ಹದ್ದು ತನ್ನ ಮರಿಗಳಿಗೆ ಕಲಿಸಿಕೊಡುತ್ತದೆ. ದೇವಮಗುವೆ, ಚಲಿಸುತ್ತಿರುವ ಕರ್ತನನ್ನು ನೋಡು. ನಿನ್ನ ಅಂತರಂಗದಲ್ಲಿರುವ ಮನುಷ್ಯನು ಒಂದು ದಿನ ರೂಪಾಂತರ ಹೊಂದಿ ಉನ್ನತದಲ್ಲಿ ಚಲಿಸುವನು. ನಿನ್ನನ್ನು ಉನ್ನತದಲ್ಲಿ ಹಾರುವಂತೆ ಮಾಡುವನು. ಆ ದಿನ ಎಷ್ಟು ಭಾಗ್ಯವುಳ್ಳ ದಿನ! ಲೋಕದ ಚಿಂತೆಗಳನ್ನು ಮರೆತು ನೀನು ಉನ್ನತದಲ್ಲಿ ದೇವರೊಂದಿಗೆ ಸಂಚರಿಸುವಿ. ನೀನು ಬಲದ ಮೇಲೆ ಬಲವನ್ನು ಹೊಂದಿ ಚೀಯೋನಿನಲ್ಲಿ ದೇವ ಸನ್ನಿಧಾನದಲ್ಲಿ ನಿಲ್ಲುವ ಆ ದಿನವನ್ನು ಎದುರು ನೋಡುವಿ. ಆಮೆನ್. ಹಲ್ಲೆಲೂಯಾ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ
ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.